ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಉಪ್ಪು ತಿನ್ನಬೇಕು? ಆಪ್ಷನ್ಸ್ 6 ಗ್ರಾಂ, 7 ಗ್ರಾಂ, 4 ಗ್ರಾಂ, 8 ಗ್ರಾಂ. ಸರಿಯಾದ ಉತ್ತರ 6 ಗ್ರಾಂ. ವೀಕ್ಷಕರೇ, ಊಟಕ್ಕೆ ಉಪ್ಪು ತುಂಬಾನೇ ಅವಶ್ಯಕವಾಗಿದ್ದರೂ ಅದು ಆರೋಗ್ಯಕ್ಕೆ ಹಾನಿಕಾರಕ ಎಂಬುದನ್ನು ಮರೆಯುವಂತಿಲ್ಲ. ಉಪ್ಪನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳಲೇಬೇಡಿ. ಒಂದು ದಿನಕ್ಕೆ ವಯಸ್ಕರು 6 ಗ್ರಾಂ ಉಪ್ಪನ್ನು ಮತ್ತು ಮಕ್ಕಳು 5 ಗ್ರಾಂ ಉಪ್ಪನ್ನು ಸೇವಿಸುವಂತೆ ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ. ಅದಕ್ಕಿಂತ ಹೆಚ್ಚಿನ ಸೇವನೆಯು ಕರುಳಿನ ಆರೋಗ್ಯಕ್ಕೆ ಅಪಾಯಕಾರಿ. ತಿಂದ ಆಹಾರವು ಜೀರ್ಣಕ್ರಿಯೆಯ ಮೂಲಕ ಕರುಳನ್ನು ತಲುಪುವುದರಿಂದ ಬಿಪಿಯಿಂದ ಬಳಲುತ್ತಿರುವವರು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಕರುಳಿನ ಮೂಲಕವೇ ಪೋಷಕಾಂಶಗಳು ರಕ್ತದಲ್ಲಿ ಹೀರಲ್ಪಡುತ್ತವೆ. ಹೀಗಾಗಿ ಆಹಾರದಲ್ಲಿ ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ರಕ್ತದಲ್ಲಿ ಸೋಡಿಯಂ ಕ್ಲೋರೈಡ್ ಪ್ರಮಾಣ ಹೆಚ್ಚಾಗಿ ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತಕ್ಕೆ ಕಾರಣವಾಗಬಹುದು. ಪ್ರಪಂಚದ ಅತಿದೊಡ್ಡ ಸೈನ್ಯ ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಚೀನಾ, ಅಮೆರಿಕ, ರಷ್ಯಾ, ಭಾರತ. ಸರಿಯಾದ ಉತ್ತರ ಚೀನಾ. ವೀಕ್ಷಕರೇ, ಪ್ರಪಂಚದಲ್ಲೇ ಅತಿ ದೊಡ್ಡ ಸೈನ್ಯ ಹೊಂದಿರುವ ದೇಶವೆಂದರೆ ಅದು ಚೀನಾ. ಗ್ರಿಲ್ ಮಾಡಿದ ಮಾಂಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಮೆದುಳು ಜ್ವರ, ಕ್ಯಾನ್ಸರ್, ಮಧುಮೇಹ, ಜಾಂಡೀಸ್. ಸರಿಯಾದ ಉತ್ತರ ಕ್ಯಾನ್ಸರ್. ವೀಕ್ಷಕರೇ, ಗ್ರಿಲ್ ಮಾಡಿದ ಮಾಂಸ ಅಥವಾ ಹುರಿದ ಮಾಂಸವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದೆ. ಬಹಳಷ್ಟು ಜನರು ಈ ರೀತಿಯ ಮಾಂಸವನ್ನು ತಿನ್ನಲು ಬಯಸುತ್ತಾರೆ. ಆದರೆ ಈ ಮಾಂಸವನ್ನು ತಿನ್ನುವುದು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತದೆ ಎಂಬ ಸುದ್ದಿ ಆತಂಕಕಾರಿಯಾಗಿದೆ. ಮಾಂಸವನ್ನ ನೇರವಾಗಿ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದಾಗ ಮಾಂಸದಲ್ಲಿರುವ ಅಮೈನೋ ಆಮ್ಲಗಳು, ಸಕ್ಕರೆಗಳು ಮತ್ತು ಕ್ರಿಯೇಟಿನ್ ಹೆಚ್ಚಿನ ತಾಪಮಾನದಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ರೂಪಿಸುತ್ತವೆ. ಹೆಟೆರೋಸೈಕ್ಲಿಕ್ ಅಮೈನ್ಗಳು ಮತ್ತು ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳನ್ನು ಕ್ಯಾನ್ಸರ್ ಕಾರಕಗಳೆಂದು ಕರೆಯಲಾಗುತ್ತದೆ. ಗ್ರಿಲ್ಲಿಂಗ್ ಪ್ರಕ್ರಿಯೆಯ ಭಾಗವಾಗಿ ಅವು ಮಾಂಸದ ಮೇಲೆ ರೂಪುಗೊಳ್ಳುತ್ತವೆ. ಇವು ದೇಹದಲ್ಲಿನ DNA ಜೀವಕೋಶಗಳಲ್ಲಿ ಬದಲಾವಣೆಗೆ ಕಾರಣವಾಗುತ್ತವೆ ಮತ್ತು ಅವುಗಳನ್ನು ಕ್ಯಾನ್ಸರ್ ಆಗಿ ಪರಿವರ್ತಿಸುತ್ತವೆ. ಚರ್ಮವನ್ನ ಬಿಳಿಯಾಗಿಸಲು ಯಾವ ಹಣ್ಣಿನ ಪ್ಯಾಕ್ ಉತ್ತಮ? ಪಪ್ಪಾಯಿ ಹಣ್ಣು, ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಮಾವಿನ ಹಣ್ಣು. ಸರಿಯಾದ ಉತ್ತರ ಪಪ್ಪಾಯಿ ಹಣ್ಣು. ಮಧ್ಯಾಹ್ನದ ಹೊತ್ತು ಮಲಗಿದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ? ಆಪ್ಷನ್ಸ್ ಕ್ಯಾನ್ಸರ್, ಮಧುಮೇಹ, ನಿದ್ರಾಹೀನತೆ, ಮೆದುಳು ಜ್ವರ. ಸರಿಯಾದ ಉತ್ತರ ಮಧುಮೇಹ. ವೀಕ್ಷಕರೇ, ಕೆಲವರಿಗೆ ಮಧ್ಯಾಹ್ನ ಮಲಗುವ ಅಭ್ಯಾಸವಿರುತ್ತದೆ. ರಾತ್ರಿಯಲ್ಲಿ ನಿದ್ರೆಯ ಕೊರತೆಯಿಂದಾಗಿ ಅಥವಾ ಬೆಳಿಗ್ಗೆಯಿಂದ ಕೆಲಸ ಮಾಡಿದ ಸುಸ್ತಿನಿಂದಾಗಿ ಮಧ್ಯಾಹ್ನ ಮಲಗುತ್ತಾರೆ. ಆದರೆ ಆ ರೀತಿ ಮಲಗುವುದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಎನ್ನುತ್ತಾರೆ ತಜ್ಞರು. ಮಧ್ಯಾಹ್ನ ಅರ್ಧ ಗಂಟೆ ಅಥವಾ 1 ಗಂಟೆ ನಿದ್ದೆ ಮಾಡಿದರೆ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಹೆಚ್ಚಿನ ಸಮಯ ನಿದ್ರೆ ಮಾಡಿದರೆ ಕೆಲವೊಂದು ಸಮಸ್ಯೆಗಳು ಕಾಡುತ್ತವೆ. ಅವುಗಳೆಂದರೆ ಮಧ್ಯಾಹ್ನ ನಿದ್ರಿಸುವುದರಿಂದ ರಾತ್ರಿ ನಿದ್ರಾಹೀನತೆ ಕಾಡುತ್ತದೆ. ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಾರದೆ ಮಧುಮೇಹ ಕಾಯಿಲೆ ಬರುತ್ತದೆ. ಮಧ್ಯಾಹ್ನ ಅತಿಯಾಗಿ ನಿದ್ರಿಸುವುದರಿಂದ ಮಲಬದ್ಧತೆ ಸಮಸ್ಯೆಯೂ ಸಹ ಕಾಡುತ್ತದೆ. ಕೆಲವರು ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲಗುತ್ತಾರೆ. ಹಾಗೆ ಮಲಗುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಸಹ ಕಾಡುತ್ತದೆ. ಅತ್ತೆ ಸೊಸೆ ದೇವಸ್ಥಾನ ನಮ್ಮ ದೇಶದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ರಾಜಸ್ಥಾನ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ರಾಜಸ್ಥಾನ. ವೀಕ್ಷಕರೇ, ಅತ್ತೆ ಸೊಸೆ ದೇವಸ್ಥಾನ ರಾಜಸ್ಥಾನದ ಉದಯಪುರದ ಪ್ರಸಿದ್ಧ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್ ವಿಟಮಿನ್ ಎ, ವಿಟಮಿನ್ ಸಿ,
ವಿಟಮಿನ್ ಬಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಡಿ. ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಕ್ರಿಯೆ ಉತ್ತಮ, ಒತ್ತಡ ನಿವಾರಣೆ, ರಕ್ತ ಪರಿಚಲನೆ, ಬೆನ್ನು ನೋವು ನಿವಾರಣೆ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇಂದು ಬಹುತೇಕರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದಾರೆ. ಆದರೆ ಮೊದಲು ಹೆಚ್ಚಿನ ಮಂದಿ ನೆಲದ ಮೇಲೆ ಕುಳಿತು ಊಟ ಮಾಡ್ತಿದ್ರು. ಇಂದು ಈ ವಿಧಾನ ಬಹಳ ಅಪರೂಪವಾಗಿದೆ. ನೆಲದ ಮೇಲೆ ಕುಳಿತು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ನೆಲದ ಮೇಲೆ ಕುಳಿತು ತಿನ್ನುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಅಜೀರ್ಣ ಸಮಸ್ಯೆಯನ್ನ ನಿವಾರಿಸುತ್ತದೆ. ಅಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಉಬ್ಬುವಿಕೆ, ಗ್ಯಾಸ್ ಮುಂತಾದ ಸಮಸ್ಯೆಗಳು ಕಾಡುವುದಿಲ್ಲ. ಕುಳಿತುಕೊಂಡು ಊಟ ಮಾಡುವುದರಿಂದ ಒತ್ತಡ ಹಾಗೂ ಆತಂಕದಂತಹ ಸಮಸ್ಯೆಗಳು ಬರುವುದಿಲ್ಲ. ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ನೆಲದ ಮೇಲೆ ಕುಳಿತುಕೊಂಡು ತಿನ್ನುವುದು ಬೆನ್ನು ಮೂಳೆಗೆ ಉತ್ತಮ ಬೆಂಬಲವನ್ನ ನೀಡುತ್ತದೆ. ಇದರಿಂದ ಬೆನ್ನು ನೋವು ಕೂಡ ದೂರವಾಗುತ್ತದೆ. ಅಲ್ಲದೆ ರಕ್ತ ಪರಿಚಲನೆ ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಹೃದಯದ ರಕ್ತನಾಳದ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ. ನೀವು ಕುಳಿತುಕೊಂಡು ಶಾಂತವಾಗಿ ತಿನ್ನುವುದರಿಂದ ಮಾನಸಿಕವಾಗಿಯೂ ಒಳ್ಳೆಯದು. ಶಾಂತವಾಗಿ ಕುಳಿತುಕೊಂಡು ತಿನ್ನುವುದರಿಂದ ನಾಲಿಗೆಗೆ ರುಚಿ ಕೂಡ ಹಿಡಿಯುತ್ತದೆ. ಅಲ್ಲದೆ ಅತಿಯಾಗಿ ತಿನ್ನುವುದನ್ನು ಸಹ ನೀವು ತಪ್ಪಿಸಬಹುದು. ಲೇಟಾಗಿ ಮದುವೆಯಾದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ಸ್: ಶೀಘ್ರ ಸ್ಖಲನ, ಒತ್ತಡ, ಬಂಜೆತನ, ಎಲ್ಲವೂ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಲೇಟ್ ಮ್ಯಾರೇಜ್ಗಳು ಸಾಮಾನ್ಯವಾಗಿವೆ. ಆದರೆ ಇದು ಬಹಳಷ್ಟು ದುಃಖವನ್ನ ತಂದೊಡ್ಡುತ್ತಿದೆ. ಸಾಮಾನ್ಯವಾಗಿ 35ರಿಂದ 45 ವರ್ಷ ವಯಸ್ಸಿನ ನಡುವೆ ಯುವಜನತೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತಾರೆ. ಆ ವಯಸ್ಸಿನಲ್ಲಿ ವೃತ್ತಿ ಅಥವಾ ಉದ್ಯಮದ ಜವಾಬ್ದಾರಿಗಳು ತುಂಬಾ ಹೆಚ್ಚಿರುತ್ತವೆ. ಆದರೆ 40 ವರ್ಷಕ್ಕೆ ಮದುವೆಯಾಗಿ 42ರಿಂದ 43 ವರ್ಷಕ್ಕೆ ಮಕ್ಕಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ. ಅಂದ್ರೆ ಬಂಜೆತನ ಕಾಡುತ್ತದೆ. ಅದಲ್ಲದೆ ನಿವೃತ್ತಿಯಾಗುವ ಹೊತ್ತಿಗೆ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಬರುತ್ತಾರೆ. ಪ್ರಸ್ತುತ ಶಿಕ್ಷಣದ ವೆಚ್ಚ ತುಂಬಾ ದುಬಾರಿಯಾಗಿದೆ. ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಸಮರ್ಥವಾಗಿ ನಿಭಾಯಿಸಬೇಕಾದಾಗ ವಯಸ್ಸು ಮಾತ್ರವಲ್ಲ, ಆರೋಗ್ಯವೂ ಕೂಡ ಕೈ ಕೊಡುತ್ತದೆ. ಜೀವನದಲ್ಲಿ ಮುಂಚಿನಿಂದಲೂ ಆರ್ಥಿಕವಾಗಿ ಸುಸ್ಥಿರವಾಗಿದ್ದರೆ ನಿಮಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳಿಲ್ಲದಿರಬಹುದು. ಆದರೆ ಮಧ್ಯಮ ವರ್ಗದವರಿಗೆ ಕಷ್ಟದ ದಿನಗಳಾಗುವುದು ನಿಶ್ಚಿತ. ಇದರಿಂದ ಒತ್ತಡಕ್ಕೆ ಸಿಲುಕಬೇಕಾಗುತ್ತದೆ. ಇನ್ನು ಲೇಟಾಗಿ ಮದುವೆಯಾದರೆ ಶೀಘ್ರ ಸ್ಖಲನವೂ ಸಹ ಕಾಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.